ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಡೆಡ್ ಬಾಡಿಯನ್ನು ಯಾಕೆ ಒಂಟಿಯಾಗಿ ಬಿಡಬಾರದು? ಸಾವಿನ ನಂತರ ಆತ್ಮವು 13 ದಿನಗಳವರೆಗೆ ಮನೆಯಲ್ಲಿ ಇರುತ್ತದೆ. ಅದಕ್ಕೆ ಶವವನ್ನು ಅಂತ್ಯ ಸಂಸ್ಕಾರ ಮಾಡುವವರೆಗೂ ಒಂಟಿಯಾಗಿ ಬಿಡಬಾರದು. ಇದು ಆತ್ಮ ನೋವಿಗೆ ಕಾರಣವಾಗುತ್ತದೆ. ಶವವನ್ನು ಒಂಟಿಯಾಗಿ ಬಿಟ್ಟಾಗ ವಾಸನೆ ಬರಲು ಪ್ರಾರಂಭಿಸುತ್ತದೆ. ಹಿಂದೂ ಧರ್ಮದ ಪ್ರಕಾರ ಮೃತ ವ್ಯಕ್ತಿಯ ಶವ ಸಂಸ್ಕಾರವನ್ನು ಅವನ ಮಗನೇ ಮಾಡಬೇಕು ಎಂಬ ನಂಬಿಕೆ ಇದೆ. ಪುತ್ರ ಶವ ಸಂಸ್ಕಾರ ಮಾಡಿದರೆ ಮಾತ್ರ ಆತ್ಮಶಾಂತಿ ಸಿಗುತ್ತದೆ ಎಂಬ ನಂಬಿಕೆ. ಇಲ್ಲದಿದ್ದರೆ ಆತ್ಮ ಪುನರ್ಜನ್ಮ ಅಥವಾ ಮೋಕ್ಷ ಹುಡುಕುವುದರಲ್ಲಿ ಅಲೆದಾಡುತ್ತದೆ. ಸಂಬಂಧಿಕರು ಬರುವವರೆಗೂ ಶವ ಸಂಸ್ಕಾರ ಮಾಡಲು ಕಾಯಬೇಕು. ಸತ್ತವರ ಮನೆಯಲ್ಲಿ ಶವ ಸಂಸ್ಕಾರವಾಗುವವರೆಗೂ ಒಲೆ ಹಚ್ಚಬಾರದು. ಸೂತಕ ಕಳೆದುಕೊಳ್ಳದೆ ಪೂಜೆ ದೀಪ ಹಚ್ಚಬಾರದು. ಏಕೆಂದರೆ ಸತ್ತ ವ್ಯಕ್ತಿಯ ಅಂತಿಮ ಸಂಸ್ಕಾರ ನೆರವೇರುವವರೆಗೂ ಅವನ ಆತ್ಮ ಲೌಕಿಕ ಮೌಲ್ಯಗಳಿಂದ ಮುಕ್ತಿ ಪಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ ಮತ್ತು ಮರಣದ ನಂತರ ಆತ್ಮವು ಅಲೆಯುತ್ತಿರುತ್ತದೆ. ಸತ್ತ ವ್ಯಕ್ತಿಯನ್ನು ಯಾವ ಪ್ರೇತ ಪಿಶಾಚಿ ಮುಟ್ಟಬಾರದು ಎಂದು ಕೈಕಾಲು ಕಟ್ಟಲಾಗುತ್ತದೆ. ಆತ್ಮವು ದೇಹದೊಂದಿಗೆ ಬಾಂಧವ್ಯ ಹೊಂದಿರುತ್ತದೆ. ಸಂಸ್ಕಾರದ ಬಳಿಕ ಹಿಂದಿರುಗಿ ಹೋಗಲು ಬಯಸುತ್ತದೆ. ಶವ ಸಂಸ್ಕಾರ ಮಾಡಿದಾಗ ಹಿಂತಿರುಗಿ ನೋಡಿದಾಗ ಆತ್ಮಕ್ಕೆ ಇನ್ನೂ ಯಾರೋ ಅಂಟಿಕೊಂಡಿರುವ ಹಾಗೆ ಅನಿಸುತ್ತದೆ. ದೇಹದ ಬಾಂಧವ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತದೆ. ಆದ ಕಾರಣ ಸಂಸ್ಕಾರ ಮಾಡಿ ಬರುವಾಗ ಹಿಂದೆ ತಿರುಗಿ ನೋಡಬಾರದು ಎಂದು ಹೇಳುತ್ತಾರೆ. ಒಂದು ವೇಳೆ ಹಿಂತಿರುಗಿ ನೋಡಿದರೆ ಜೊತೆ ಇದ್ದಾರೆ ಎಂದು ಆ ವ್ಯಕ್ತಿಯ ದೇಹದೊಳಗೆ ಆತ್ಮವು ಸೇರಿಕೊಳ್ಳುತ್ತದೆ. ನಾನಾ ರೀತಿಯಲ್ಲಿ ಕಾಡುತ್ತದೆ. ಅಂತ್ಯಕ್ರಿಯೆಗೆ ಚಿಕ್ಕ ಮಕ್ಕಳು ದುರ್ಬಲರನ್ನು ಕರೆದುಕೊಂಡು ಹೋಗಬಾರದು ಎಂದು ಹೇಳುವರು. ಆತ್ಮವು ಬೇಗ ಸೇರಿಕೊಳ್ಳುತ್ತದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.